ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಏನಾಯ್ತು? ಇಲ್ಲಿ ಏನ್ ಹೇಳ್ತಾನ, ನಮ್ಮ ಅಂತಃಕರಣಕ್ಕಿರೋದು ಒಂದೇ ಒಂದು ಸಾಮರ್ಥ್ಯ. ಒಂದು ಸಾವನ್ನಾದರೂ ನೋಡ್ತದೆ, ಒಂದು ಹಗ್ಗವನ್ನಾದರೂ ನೋಡ್ತದೆ. ಒಂದೇ ಕಾಲಕ್ಕ ಅಂತಃಕರಣದಿಂದ ಸ್ಮೃತಿ ರೂಪ ಮತ್ತು ಪ್ರತ್ಯಕ್ಷ ರೂಪ ಎನ್ನುವ ಎರಡು ಜ್ಞಾನಗಳು ಹುಟ್ಟುವುದಿಲ್ಲ. ಅದಕ್ಕೆ ಒಂದು ಸಾರಿ ಒಂದು ಜ್ಞಾನ ಹುಟ್ಟಿಸ್ತದೆ ಅಷ್ಟೇ. ಒಂದೇ ಸಲಕ್ಕೆ ಎರಡೆರಡು ಅವಳಿ ಜವಳಿ ಹುಟ್ಟಂಗಿಲ್ಲ. ಅವಳಿ ಜವಳಿ ಪದ್ಧತಿ ಎಲ್ಲಿದ್ರೆ ಒಂದೇ ಒಂದು ಕಾಲಕ್ಕೆ ಒಂದು ಜ್ಞಾನ ಮಾತ್ರ ಆಗ್ತು. ಸ್ಮೃತಿ ಜ್ಞಾನವಾದರೂ ಆಗ್ಬೇಕು, ಎಲ್ಲ ಪ್ರತ್ಯಕ್ಷ ಜ್ಞಾನವಾದರೂ ಆಗ್ಬೇಕು. ಇದು ಮೂರನೇ ಪಾಯಿಂಟ್ ಇವ್ರು ಹೇಳೋದು. ಎರಡೆರಡು ಆಗಂಗಿಲ್ಲ. ಮೊದಲನೇ ಪಾಯಿಂಟ್ ಅಗ್ಗದ ಯಥಾರ್ಥ ಜ್ಞಾನ ಆದ್ರೆ ಅನ್ನಂಗಿಲ್ಲ. ಎರಡನೇ ಪಾಯಿಂಟ್ ಹಾವಿನ ನೆನಪಾದ್ರೆ ಅನ್ನಂಗಿಲ್ಲ. ಮೂರನೇ ಪಾಯಿಂಟ್ ಎರಡು ಆಗ್ಲಕ್ಕೆ ಸಾಧ್ಯ ಇಲ್ಲ. ಅಗ್ಗದ ಯಥಾರ್ಥ ಜ್ಞಾನ ಮತ್ತು ಹಾವಿನ ಸ್ಮೃತಿ ಜ್ಞಾನ, ಎಂಥದೋ ಒಂದು ಜ್ಞಾನ ಎರಡೂ ಆಗಕ್ಕೆ ಸಾಧ್ಯ ಇಲ್ಲ. ಅವನು ಏನಂತಾನ, ಹಾವಿನ ಸ್ಮೃತಿ ಜ್ಞಾನ ಆಗಿರೋದಂತ ಅಂದಂಗಿಲ್ಲ. ನಾನು ಅಂಜಿಲ್ಲ. ಅವನು ಹಗ್ಗನೇ ಹಾವಂತ ತಿಳ್ಕೊಂಡು ಕಂದೀನಿ ಅಂತ ಎರಡನೇ ರೀತಿ ಖಂಡನ. ಮತ್ತ ಒಂದು ತನಕ ಒಂದು ಜ್ಞಾನ ಆಗ್ತದೆ ಹೊರತು ಒಂದು ಯಥಾರ್ಥ ಜ್ಞಾನರೇ ಆಗ್ತದೆ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಸ್ಮೃತಿ ಜ್ಞಾನ ಎರಡರಾಗ ಒಂದು ಆಗ್ಬೇಕು. ಅದ್ರ ಬಿಟ್ಟಿಗೆ ಎರಡು ಆಗ್ತವೆ ಅಂತ ಹೇಳ್ತೇನೆ. ಇದು ನಡೆಯಂಗಿಲ್ಲ. ಆದ್ದರಿಂದ ಅಖ್ಯಾತಿ ವಾದವು ಕೂಡ ಅತ್ಯಂತ ಅಸಂಗತವಿರುತ್ತದೆ, ದೋಷಪೂರ್ಣವಾಗಿರುತ್ತದೆ. ಒಂದು ಸಲಕ್ಕೆ ಒಂದು ಅಕ್ರಮದೇವ ವಚನಗಳ ಗೊತ್ತಾ? ಲೋಕದ ಚೇಷ್ಟೆಗೆ ಯಾವತ್ ಬೀಜ ಅಂದ? ರವಿ ಬೀಜವಾದ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಹಂಗ ಒಂದೇ ಒಂದು ಸೂರ್ಯ ಉದಯ ಆಯ್ತು ಅಂತಂದ್ರೆ ಎಲ್ಲ ಜಗತ್ತಿಂದು ಆಕ್ಟಿವಿಟೀಸ್, ಲೋಕದ ಚೇಷ್ಟೆ ಅಂತ ಎಲ್ಲ ನಿತ್ಯ ಜಗತ್ತಿನ ವ್ಯವಹಾರಗಳು ಎದರಿಂದ ಚಾಲು ಆಗ್ತವ? ಸೂರ್ಯ ಉದಯ ಆದ್ಕೊಂಡು ಚಾಲು ಆಗುತ್ತೆ. ಆಗ ಉಳ್ಳುದೊಂದು ಮನ ನಿನ್ನಲ್ಲಿ ನೆಲೆಸಿದ ಬಳಿಕ ನಾನು ಇನ್ನಾರನ್ನು ನೆನೆಯಲಿ. ಉಳ್ಳುದೊಂದು ಮನ ನಿನ್ನಲ್ಲಿ ನೆಲೆಸಿದ ಬಳಿಕ ನಾ ಯಾರಿಗೆ ನೆನೆಸ್ಲಿ ಅಂದ್ರೆ ಏನದ? ಒಂದು ಸಲ ಒಂದು ಕೆಲಸ ಆಗ್ತದೆ. ಒಂದು ಚನ್ನ ಮಲ್ಲಿಕಾರ್ಜುನನ ಅನುಭವರೇ ಆಗ್ತದ. ಇಲ್ಲ ಅಂತಂದ್ರ ಜಗತ್ತಿನ ವ್ಯವಹಾರ ಮನಸ್ಸು ಒಂದೇ ಒಂದದ ನನ್ನ ಹತ್ರ. ಉಳ್ಳುದೊಂದು ಮನ. ಈ ಶಬ್ದ ಹಿಡ್ಕೋಬೇಕಾಗಿಲ್ಲ. ಉಳಿದೆಲ್ಲ ಕತಿ ಬೇಕಾಗಿಲ್ಲ ನಮಗ್. ಉಳ್ಳುದೊಂದು ಮನ. ಈಗ ನೀವು ನಾನು ನಿಮ್ಮ ಎದುರು ಕೂತು ಪ್ರವಚನ ಮಾಡುವಾಗ ನಿಮ್ಮ ಮನಸ್ಸು ಕಣ್ಣಾಗ ಕೂತು ನನಗೇ ನೋಡ್ಲಕತ್ತಿತ್ತಂದ್ರ ನನ್ ಮಾತು ಕೇಳ್ತವೆ ನಿಮ್ಗ? ನನಗೆ ನೋಡುವಾಗ ಮಾತು ಕೇಳಂಗಿಲ್ಲ. ಮತ್ತ ನಾನು ಹೇಳುವ ವಿಷಯವನ್ನ ನೀವು ಗ್ರಹಣ ಮಾಡ್ತಾ ಸಂತೋಷವಾಗಿ ಆನಂದ ಅನುಭವಿಸುವಾಗ ನಾ ಕಾಣ್ತೇನೆ. ಅವಾಗ ಕಾಣಂಗಿಲ್ಲ. ಮನಸ್ಸು ಶ್ರವಣೇಂದ್ರಿಯದಾಗಿತ್ತು ಅಂತಂದ್ರ ನೇತ್ರೇಂದ್ರಿಯದಾಗಿರಲ್ಲ. ನೇತ್ರೇಂದ್ರಿಯದಾಗಿತ್ತು ಅಂತಂದ್ರ ಶ್ರವಣೇಂದ್ರಿಯದಾಗಿರಲ್ಲ. ಎರಡೂ ಕಡೆ ಅದು ಇರ್ಲಕ್ ಸಾಧ್ಯ ಇಲ್ಲ. ಉಳ್ಳುದೊಂದು ಮನ. ಶ್ರವಣೇಂದ್ರಿಯದಲ್ಲಿ ನಿಂತ ಬಳಿಕ ನೇತ್ರೇಂದ್ರಿಯದಿಂದ ಏನು ನೋಡ್ಲಿಕ್ಕೆ ಸಾಧ್ಯ ಅದ? ನೇತ್ರೇಂದ್ರಿಯದಲ್ಲಿ ನಿಂತ ಬಳಿಕ ಶ್ರವಣೇಂದ್ರಿಯದಲ್ಲಿ ಏನು ಕೇಳಕ್ ಸಾಧ್ಯ ಅದ? ಅದಕ್ಕೇನ್ ಮಾಡ್ತಾರ ಅವರು? ಶ್ರವಣ ಮಾಡ್ಬೇಕಾದ್ರ ನೇತ್ರಗಳನ್ನು ಮುಚ್ಕೊಂಡ್ಬಿಡ್ತಾರ. ಯಾರು ಹೆಂಗೆ ಕೇರ್ಲಕ್ಕ ಕಣ್ಣು ಮುಚ್ಚಿ ಹಾಕ್ತಾರೆ. ಯಾರು ಹೇಳ್ತಾರೆ ಸಿಂಗರ್ ಮಾಡ್ಕೊಳ್ಳಲಕ್ಕ, ಕಾವಿಯರೆ ಹಾಕೊಳ್ಳಲಕ್ಕ, ತೆಲಿಯರೆ ಬೋಳ್ಕೊಳಲಕ್ಕ, ಜೂಟ ಹಾಕಿ ಬಿಡಲಕ್ಕ, ಅವ್ರ ಮನ್ಸಿಗೆ ಬಂದಂಗೆ ಇರಲಕ್ಕ
ನಮಗೆ ಬೇಕಾಗಿದ್ದು ಅವ್ರದ್ದು ರೂಪನೋ ಏನು ಅವ್ರದ್ದು ವಾಣಿನೋ, ಅದಕ್ಕೆ ಕಾರಣ ಮುಚ್ಚಿ ಕೇಳ್ತಾರೆ, ಒಳಗೋಗಿ ಕೇಳ್ತಾರೆ. ಅದಕ್ಕೆ ಇದ್ರ ಬಗ್ಗೆ ನಿಮಗ ಖಂಡನ ಹೆಚ್ಚಿನ ಮಾಹಿತಿಗಾಗಿ ವೃತ್ತಿ ರತ್ನಾವಳಿಯ 13ನೇ ರತ್ನ, ವೃತ್ತಿ ರತ್ನಾವಳಿಯ 13ನೇ ರತ್ನ ರೆಫರೆನ್ಸ್ ನಂಬರ್ 1. ಎರಡನೇ ರೆಫರೆನ್ಸ್ ವೃತ್ತಿ ಪ್ರಭಾಕರದ 7ನೇ ಪ್ರಕಾಶ. ಮತ್ತೆ ಸ್ವರಾಜ್ಯ ಸಿದ್ಧಿ ಗ್ರಂಥ ಅಂತ ಒಂದದ, ಸ್ವರಾಜ್ಯ ಸಿದ್ಧಿ ಗ್ರಂಥ. ಮತ್ತೆ ವಿವರಣಾ ಗ್ರಂಥ 4ನೇದು, ವಿವರಣಾ ಗ್ರಂಥ ಅಥವಾ ಸ್ವರಾಜ್ಯ ಸಿದ್ಧಿ ಗ್ರಂಥ. ಮತ್ತೆ ವೃತ್ತಿ ಪ್ರಭಾಕರ, ವೃತ್ತಿ ರತ್ನಾವಳಿ. ಈಗ ನಾವು ಹೇಳಿದ್ದರಿಂದ ನಿಮಗೆ ತೃಪ್ತಿ ಆಗಲಿಲ್ಲ ಅಂತಂದ್ರೆ, ನಮಗೆ ಅನುಭವಕ್ಕೆ ಬರಲಿಲ್ಲ ಅಂತಂದ್ರ ಈ ಗ್ರಂಥಗಳನ್ನ ತಗೊಂಡು ಪ್ರಯತ್ನ ಮಾಡ್ರಿ ಅಂತ. ಪ್ರತಿಪಾದನಾ ಮತ್ತು ಖಂಡನಗಳು ಕಠಿಣವಿರುವುದರಿಂದ 4 ಬರ್ಕೊಂಡ್ರೆ ವೃತ್ತಿ ರತ್ನಾವಳಿಯ 13ನೇ ರತ್ನ, ವೃತ್ತಿ ಪ್ರಭಾಕರದ 7ನೇ ಪ್ರಕಾಶ, ಸ್ವರಾಜ್ಯ ಸಿದ್ಧಿ ಗ್ರಂಥ, ವಿವರಣಾ ಗ್ರಂಥ. ಮತ್ತೆ 4 ಗ್ರಂಥಗಳ ಹೆಸರು ಬರ್ಕೊಂಡ್ರೆ ಪ್ರತಿಪಾದನ ಮತ್ತು ಖಂಡನಗಳು ಕಠಿಣವಿರುವುದರಿಂದ ಸಂಕ್ಷಿಪ್ತವಾಗಿ ಜಿಜ್ಞಾಸುಗಳಿಗೆ ತಿಳಿಸಿದ್ದೇವೆ, ವಿಸ್ತಾರವಾಗಿ ಬರೆದಿಲ್ಲ. ಅಲ್ಲಿ ಅಷ್ಟು ಸರಳವಾಗಿ ಒಪ್ಕೋತಾರೇನೋ ಅವರು. ಒಬ್ಬ ಪಂಡಿತ ಒಬ್ಬ ಮಹಾತ್ಮನಿಗೆ ಖಂಡನ ಮಾಡ್ಬೇಕಾದ್ರೆ ಅವನು ಎಷ್ಟೋ ಕಷ್ಟಪಟ್ಟು ತನ್ನ ವಾದಗಳನ್ನ ಮಂಡನೆ ಮಾಡಿರ್ತಾನೆ. ಏನಿಲ್ಲಿ ಓದಿವಿ ಇಷ್ಟು ಸರಳವಾಗಿ ಹೇಳೋಣ, ಆಯ್ತಪ್ಪ ನಿತ್ಯಂದ ಹೇಳ್ದಂಗ ಕರೆಕ್ಟ್ ಅದ ಅಂತೇಳಿ ಗುಡ್ ಬೈ ಅಂತೇಳಿ ನಮಸ್ಕಾರ ಅಂತೋತಾರೇನೋ. ಹಂಗೆಲ್ಲ ಅವರು ಇವರಷ್ಟು ಸ್ಟ್ರಾಂಗ್ ಇರ್ತಾರ. ಹೀಗಾಗಿ ನಾವು ಓದೋರಿಗೆ ಸರಳವಾಗಿ ತಿಳಿಲಿ ಅಂತೇಳಿ ಈ ರೀತಿಯಾದಂತ ಕೆಲಸ ಮಾಡ್ಯಾರ. ಅದಕ್ಕೆ ಅವರ ವಾದ ವಿವಾದಗಳನ್ನ ನಾವು ಸ್ಟ್ರಾಂಗ್ ಆಗಿ ಮಾಡಿದ ವಾದ ವಿವಾದಗಳನ್ನ ಓದಿದ್ರೆ ಏನಾಗ್ತದಪ್ಪ ಅಂತಂದ್ರೆ ನೀರಿಳಿಯದ ಗಡ್ಡಲಲ್ಲಿ ಕಡುಬು ತುರಿಕೆದಂತ ಆಗ್ತದ. ನೀರೇ ಇಳಿಯಲಾಗ್ಯದ, ಕುಡಿಲಕ್ಕ ನೀರೇ ಇಳಿಯಲಾಗ್ಯದ. ಅವನ ಬಾಯಾಗ ಕಡುಬು ಬಿಟ್ರೆ ಅವ್ನು ಏನ್ ಮಾಡ್ಬೇಕು? ನೀರನ್ನ ಗುಡ್ಡಕ್ಕೆ ಮಾಡಿ ಕುಡಿಲಕ್ ಬರಲ್ಲ, ಅವನು ಗಂಟ್ಲ ಅಷ್ಟ ತ್ರಾಸ ಕೊಡ್ಲಕತ್ತ. ಅದರ ಕಡುಬು ತುರ್ಕಿದ್ರೆ ಉಸಿರುಗಟ್ಟು ಸಾಯ್ತಾನ. ಹಂಗ ಈ ಒಂದ್ ವೇಳೆ ನಾವೇನಾರ ಇವ್ರ ಖಂಡನ ಮಂಡನೆಗಳು ದೊಡ್ಡ ಮಾಡಿ ವಿಸ್ತಾರ ಮಾಡಿ ಹೇಳ್ಕೊತ ಹೋಗ್ಬಿಟ್ಟೇವಂತಂದ್ರ ನಮಗ ಇಲ್ಲಿ ಬ್ರಹ್ಮದ ಅನುಭೂತಿ ಆಗೋದು ಬಹಳ ಮುಖ್ಯ ಅದ ಹೊರತು ಇಲ್ಲಿ ಅವ್ರ ಖಂಡನ ಮಂಡನೆಗಳ ವಿಚಾರಗಳು ನಮಗ್ ಮುಖ್ಯ ಇಲ್ಲ. ಹೀಗಾಗಿ ಇನ್ನೊಂದು ರೀತಿಯ ಖಂಡನ ಮಾಡಿದ್ವಿ. ಎಷ್ಟಾಯ್ತು ಟೈಮು? 7 ಆಯ್ತು. 7ಕ್ಕಿಂತ ಟೈಮ್ ಅದ. ನೆಕ್ಸ್ಟ್ ವಿಷಯ ಅಂಕ 133, ಅನಿರ್ವಚನೀಯ ಖ್ಯಾತಿ. ಅನಿರ್ವಚನೀಯ ಖ್ಯಾತಿ ವಿಶೇಷವಾಗಿ ಈಗ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದು ನಿಮ್ಮದೇ ಖ್ಯಾತಿ, ನಿಮ್ಮದೇ ವೇದಾಂತ, ನಿಮ್ಮದೇ ಸತ್ಯ ವಿಷಯ. ಹೀಗಾಗಿ ಇದನ್ನ ಚೆನ್ನಾಗಿ ಮನನ ನಿಧಿಧ್ಯಾಸನ ಮಾಡ್ಕೋಬೇಕು. ಅನಿರ್ವಚನೀಯ ಖ್ಯಾತಿ ಏನದಂದ್ರ ವೇದಾಂತ ಸಿದ್ಧಾಂತ ಸಮ್ಮತ. ಎಲ್ಲರಿಗೆ ಅಲ್ಲದು, ಎಲ್ಲರೂ ಒಂದೊಂದು ಹಿಡ್ಕೊಂಡು ಕುಂತಾರ, ಅದನ್ನೇ ದೊಡ್ಡದು ಮಾಡ್ಕೊಂಡು ಕೂತಾರ. ಹಾಗಿಲ್ಲ, ಇದನ್ನ ಯಾರು ದೊಡ್ಡದು ಮಾಡ್ಯಾರ, ಇದನ್ನ ಯಾರು ಕರೆಕ್ಟ್ ಹೇಳ್ಯಾರಪ್ಪ ಅಂದ್ರೆ ಅನಿರ್ವಚನೀಯ ಖ್ಯಾತಿ ವೇದಾಂತ ಸಿದ್ಧಾಂತಿಗಳು ಹೇಳ. ಇದು ಪಂಚಮ ಖ್ಯಾತಿ. ಇದು ವೇದಾಂತ ಸಿದ್ಧಾಂತ ಒಪ್ಪಿಕೊಂಡಿರತಕ್ಕಂಥದ್ದು.
ಯಾವ ರೀತಿಯಾಗಿ ರಜ್ಜುವಿನಲ್ಲಿ ಸರ್ಪವು ತೋರುತ್ತದೆಯೋ ಅದೇ ರೀತಿಯಾಗಿ ಬ್ರಹ್ಮದಲ್ಲಿ ಕಲ್ಪಿತವಾದ ಜಗತ್ತು ತೋರುತ್ತದೆ. ಅದು ಹೇಗೆ ತೋರುತ್ತದೆ ಎಂಬುವುದನ್ನ ಅನಿರ್ವಚನೀಯ ಖ್ಯಾತಿ ಹೇಳುತ್ತದೆ. ವೇದಾಂತ ಸಿದ್ಧಾಂತದಲ್ಲಿ ಅನಿರ್ವಚನೀಯ ಖ್ಯಾತಿ ಇದೆ. ಇದನ್ನ ಹೇಳುವುದಕ್ಕೂ ಮೊದಲು ಜ್ಞಾನ ಹೇಗೆ ಆಗುತ್ತದೆ ಎಂಬುದನ್ನು ಹೇಳುತ್ತಿದ್ದಾರೆ. ವಸ್ತುವಿನ ಜ್ಞಾನ ಆಗಬೇಕಾದ್ರೆ ಯಾವ ರೀತಿ ಆಗ್ತದ ನಮ್ಮ ಅಂತಃಕರಣಕ್ಕ ಅನ್ನೋದ್ರ ಮೊದಲೇ ಹೇಳ್ಕೊತಿರ್ತಾರ. ಇದನ್ನ ನಾನು ನಾಳೆ ಹೇಳ್ತೀನಿ. ಫುಲ್ ಶ್ರಮ ಆಗ್ಲಕತ್ತ, ನಾನು ಏನು ಮಾತಾಡ್ಲಕ್ಕಾಗಲ್ಲ. 12 ಒಂದಕ್ಕೊಂದೀವಿ, ಡೀಟೇಲ್ ಎಲ್ಲ ನಾಳೆ ಹೇಳ್ತೀನಿ. ಯಾಕಂದ್ರೆ ಇದು ಹೇಳೋದಕ್ಕೆ ರಸವತ್ತಾಗಿ ನಾನು ಚಂದ ಮೂಡ್ನಾಗಿದ್ದು ಹೇಳಬೇಕು. ಸುಮ್ಮನೆ ಓದ್ಕೊಂಡು ಅದ್ರ ಉಪಯೋಗ ಇಲ್ಲ. ವಸ್ತುವಿನ ಜ್ಞಾನ ಹೆಂಗಾಗ್ತದ ಅನ್ನೋದು ಮೊದಲು ತಿಳ್ಕೊಳ್ರಿ, ಸೇರಿ ತಿಳ್ಕೊಳ್ರಿ, ಆಮೇಲೆ ಪ್ರಾಕ್ಟಿಕಲ್ ಸುದ್ದಿ ಮಾತಾಡ್ರಿ ಅಂತಂದ್ರೆ ಇದ್ರ ಬಗ್ಗೆ ನಾಳೆ ಹೇಳೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ. ಇದುವರೆಗೂ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ನಮಗೆ ಅಷ್ಟಾದ್ಯವಾದವನ್ನ ಅತಿ ಸುಂದರವಾಗಿ ಇವತ್ತು ತಿಳಿಸಿಕೊಟ್ರು. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಮೆಲುಕು ಕಾರ್ಯಕ್ರಮವನ್ನ ಯಾರಾದರೂ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಮಲ್ಲಪ್ಪ ಹುಲ್ಲೂರು ಗುರುಗಳಿಂದ ಮೆಲುಕು ಕಾರ್ಯಕ್ರಮವನ್ನ ಎಲ್ಲರೂ ಆಲೋಚನ. ಸಾಂಬಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಬ್ರಹ್ಮೇಶ್ವರ ಸದ್ಗುರುವಾದಂತಹ ಪಂಡಿತ್ ಪಿತಾಂಬರ ಮಹಾರಾಜವರಲ್ಲಿ ಹಾಗೂ ಸಾಧು ನಿಕ್ಷೇತ್ರನಾಥ್ ಮಹಾರಾಜರಲ್ಲಿ ಅನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತಾ ಮತ್ತು ನಮ್ಮ ಶುದ್ಧ ಬ್ರಹ್ಮಜ್ಞಾನದ ಅಧ್ಯಕ್ಷರಾದ ಶರಣಬಸವ ಅಪ್ಪಾಜಿಯವರಿಗೂ ಅನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತಾ ಇವತ್ತೆಲ್ಲ ಬೆಳಗಿನ ಪಾಠದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗುರುವೃಂದಕ್ಕೆ ಗುರುಮಾತೆಯಲ್ಲಿ ಅನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತಾ 19/12/23 ನಡೆದ ಪಾಠದ ವಿಷಯವನ್ನು ತಿಳಿಸ್ತಾ ಇದ್ದೇನೆ. 2ನೇ ತರಂಗ, 2ನೇ ದ್ವಾ. मूलसहित जगत मोशकी को करत नहीं किया किंतु विवेक चाहत है विधि दुख न को नाशम. ಮೂಲ ಇಚ್ಛಾಸಹಿತವಾದ ಯಾವ ಜಗತ್ತಿನ ಧ್ವಂಸ ಅಂದರೆ ನಿವೃತ್ತಿರುವುದು ಅದರ ಅಥ ಅಂದರೆ ಇಚ್ಛೆಯನ್ನು ಯಾವ ಪುರುಷನೂ ಮಾಡುವುದಿಲ್ಲ. ಆದರೆ 3 ಪ್ರಕಾರದ ಯಾವ ದುಃಖಗಳಿರುವೋ ಅವುಗಳ ನಾಶವನ್ನು ವಿವೇಕ ಪುರುಷನು ಇಚ್ಛಿಸುತ್ತಾನೆ. ಅಂದರೆ ಹೇಗೆ ಪುರುಷನು ಭಿಕ್ಷುಕರ ಭಯದಿಂದ ಅನ್ನದ ತ್ಯಾಗದ ಇಚ್ಛೆಯನ್ನು ಮಾಡುವುದಿಲ್ಲವೋ ಮತ್ತು ಹೇನು ಕೋಳಿಗಳ ಭಯದಿಂದ ವಸ್ತ್ರದ ತ್ಯಾಗದ ಇಚ್ಛೆಯನ್ನು ಮಾಡುವುದಿಲ್ಲವೋ ಮತ್ತು ಪಶು ಪಕ್ಷಿಗಳ ಭಯದಿಂದ ಫಲದ ತ್ಯಾಗದ ಇಚ್ಛೆಯನ್ನು ಮಾಡುವುದಿಲ್ಲವೋ ಹಾಗೆ ವಿವೇಕಿ ಪುರುಷರು ಕೂಡ ಈ ವಿಧ ದುಃಖಗಳ ಭಯದಿಂದ ಕಾರಣ ಸಹಿತ ಜಗತ್ತಿನ ನಾಶವನ್ನು ಇಚ್ಛಿಸುವುದಿಲ್ಲ. କିନ୍ତୁ ಈ ವಿಧ ದುಃಖಗಳ ನಾಶವನ್ನು ಇಚ್ಛಿಸುತ್ತಾರೆ. ಇದು ಶಾಂಖ್ಯ ಮತದ ಅನುಸಾರಿಯಾದ ಶಾಂತ ಇರುತ್ತದೆ. ಇದರ ಅಭಿಪ್ರಾಯವೇನೆಂದರೆ ದುಃಖವು 3 ಪ್ರಕಾರವಾಗಿರುತ್ತದೆ. ಒಂದು ಆಧ್ಯಾತ್ಮಿಕ ದುಃಖ ಇರುತ್ತದೆ, 2ನೇದು ಆದಿಭೂತ ದುಃಖ ಇರುತ್ತದೆ, 3ನೇದು ಆದಿದೈವ ದುಃಖ ಇರುತ್ತದೆ. ಒಂದು ರೋಗ, ಹಸಿವು, ತ್ರಷಾದಿಗಳಿಂದ ಯಾವ ದುಃಖವಾಗುವುದೋ ಅದಕ್ಕೆ ಅಧ್ಯಾತ್ಮ ದುಃಖವೆಂದು ಹೇಳುತ್ತಾರೆ. ಚೋರ, ವ್ಯಾಘ್ರ, ಸರ್ಪಾದಿಗಳಿಂದ ಯಾವ ದುಃಖವಾಗುವುದೋ ಅದಕ್ಕೆ ಆದಿಭೂತ ದುಃಖವೆಂದು ಹೇಳುತ್ತಾರೆ. ಯಕ್ಷ, ರಾಕ್ಷಸ, ಪ್ರೇತ, ಗ್ರಹಾದಿಗಳಿಂದ ಹಾಗೂ ಶೀತ, ವಾತ, ಆತಪಗಳಿಂದ ಯಾವ
ಆದಿದೈವ ದುಃಖ ಬೆಳೆಸುವುದು. ಈ ರೀತಿಯಿಂದ 3 ಪ್ರಕಾರದ ಯಾವ ದುಃಖಗಳಿರುವವೋ ಅವುಗಳ ನಾಶದ ಇಚ್ಛೆಯನ್ನು ಸರ್ವ ಪುರುಷರೂ ಮಾಡುವರು. ದುಃಖದಿಂದ ಭಿನ್ನವಾದ ಯಾವ ಪದಾರ್ಥ ಇರುವುದೋ ಅವುಗಳ ನಿವೃತ್ತಿ ಇಚ್ಛೆಯನ್ನು ವಿವೇಕ ಪುರುಷನು ಮಾಡುವುದಿಲ್ಲ. ಆದ್ದರಿಂದ ಅಜ್ಞಾನ ಸಹಿತ ಸಕಲ ಜಗತ್ತಿನ ನಿವೃತ್ತಿಯ ಇಚ್ಛೆಯು ಯಾರಿಗೂ ಸಂಭವಿಸುವುದಿಲ್ಲ. ಹೀಗೆ ಎದ್ದೇಳಿ ಹೇಳ್ತದ, ಸಕಲ ಪುರುಷರು ದುಃಖ ನಿವೃತ್ತಿಯ ಇಚ್ಛೆಯನ್ನೇ ಮಾಡುವರು, ತಥಾಪಿ ಅಜ್ಞಾನ ಸಹಿತ ಸರ್ವ ಜಗತ್ತಿನ ನಿವೃತ್ತಿಯ ಹೊರತು ದುಃಖದ ನಿವೃತ್ತಿ ಆಗುವುದಿಲ್ಲ. ಅಜ್ಞಾನ ಸಹಿತ ಸರ್ವ ಜಗತ್ತಿನ ನಿವೃತ್ತಿಯ ಹೊರತು ದುಃಖದ ನಿವೃತ್ತಿ ಆಗುವುದಿಲ್ಲ. ಆದ್ದರಿಂದ ದುಃಖ ನಿವೃತ್ತಿಯ ನಿಮಿತ್ತವಾಗಿ ಅಜ್ಞಾನ ಸಹಿತ ಜಗತ್ತಿನ ನಿವೃತ್ತಿಯನ್ನು ಹೆಚ್ಚಿಸುತ್ತಾರೆ. ಅಂದ್ರೆ ಆತ್ಮನನ್ನು ಆಶ್ರಯ ಮಾಡಿಕೊಂಡು ವರ್ತಿಸುವ ಯಾವ ಸ್ಥೂಲ ಸೂಕ್ಷ್ಮ ಶರೀರವಿರುವೋ ಅವು ಅಧ್ಯಾತ್ಮವೆನಿಸುವು. ಅವುಗಳಿಂದ ಜನ್ಯವಾದ ಯಾವ ದುಃಖವಿರುವೋ ಅವು ಆಧ್ಯಾತ್ಮಿಕ ದುಃಖವೆನಿಸುವು. ಇದಕ್ಕೆ ಆಧ್ಯಾತ್ಮಿಕ ತಾಪವೆಂದು ಕೂಡ ಅನ್ನುತ್ತಾರೆ. ಸ್ವಸಂಘಾತದಿಂದ ಭಿನ್ನವಾಗಿದ್ದು ಚಕ್ಷುರೇಂದ್ರಿಯಕ್ಕೆ ಯಾವುದು ವಿಷಯವಾಗುವುದು ಅದು ಆದಿಭೂತವೆನಿಸುವುದು. ಅದರಿಂದ ಜನ್ಯವಾದ ಯಾವ ದುಃಖವಿರುವುದು ಅದು ಆದಿಭೂತ ದುಃಖವೆನಿಸುವುದು. ಸಂಘಾತದಿಂದ ಭಿನ್ನವಾಗಿದ್ದು ಚಕ್ಷು ಇಂದ್ರಿಯಕ್ಕೆ ವಿಷಯವಾದದ್ದು ಆದಿದೈವ ಎನಿಸುವುದು. ಅದರಿಂದ ಆಗುವ ದುಃಖಕ್ಕೆ ಆದಿದೈವಿಕ ದುಃಖ ಎನ್ನುವರು. ಇದು ಸಂಭವಿಸುವುದಿಲ್ಲ. ಏಕೆಂದರೆ ಯಾವ ಆಯುರ್ವೇದದಲ್ಲಿ ಔಷಧವನ್ನು ಹೇಳಿರುವುದು ಅದರಿಂದ ರೋಗಜನ್ಯ ದುಃಖದ ನಿವೃತ್ತಿ ಆಗುತ್ತದೆ ಮತ್ತು ಭೋಜನದಿಂದ ಹಸಿವಿನಿಂದ ಆದ ದುಃಖದ ನಿವೃತ್ತಿ ಆಗುತ್ತದೆ. ಈ ರೀತಿಯಾಗಿ ತಮ್ಮ ತಮ್ಮ ಉಪಾಯಗಳಿಂದ ಸರ್ವ ದುಃಖಗಳು ನಿವೃತ್ತಿ ಆಗುತ್ತದೆ. ಆದ್ದರಿಂದ ಅಜ್ಞಾನ ಸಹಿತ ಜಗತ್ತಿನ ನಿವೃತ್ತಿ ಆಗದಿದ್ದರೂ ಕೂಡ ದುಃಖದ ನಿವೃತ್ತಿಯು ಸಂಭವಿಸುತ್ತದೆ. ದುಃಖದ ನಿವೃತ್ತಿಯ ನಿಮಿತ್ತವಾಗಿ ಅಜ್ಞಾನ ಸಹಿತ ಜಗತ್ತಿನ ನಿವೃತ್ತಿಯ ಇಚ್ಛೆಯು ಸಂಭವಿಸುವುದಿಲ್ಲ. ಕಾರಣರಹಿತ ಜಗತ್ತಿನ ನಿವೃತ್ತಿ ಮತ್ತು ಬ್ರಹ್ಮದ ಪ್ರಾಪ್ತಿ ಇದಕ್ಕೆ ಮುಖ್ಯವೇನವು. ಅದರಲ್ಲಿ ಕಾರಣ ಸಹಿತ ಜಗತ್ತಿನ ನಿವೃತ್ತಿ ರೂಪ ಮೋಕ್ಷದ ಅಂಶದ್ದೂ ಕೂಡ ಯಾರಿಗೂ ಇಚ್ಛೆ ಆಗುತ್ತಿಲ್ಲ. ಈ ವಾಕ್ಯವನ್ನು ಪ್ರಥಮ ದೋಹದಲ್ಲಿ ಹೇಳಲಾಗಿದೆ. ಅಂದ್ರೆ ಪೂರ್ವ ಅನುಭವ ಮಾಡಿರುವ ವಸ್ತುಗಳ ಇಚ್ಛೆಯೂ ಆಗುವುದು. ಬ್ರಹ್ಮರೂಪ ಅಧಿಷ್ಠಾನದ ಜ್ಞಾನದಿಂದ ಕಾರಣಸಹಿತ ಜಗತ್ತಿನ ನಿವೃತ್ತಿಯ ಅನುಭವವನ್ನು ಪೂರ್ವದಲ್ಲಿ ಯಾವಾಗಲೂ ಆಗಿರುವುದಿಲ್ಲ. ಆದ್ದರಿಂದ ಕಾರಣ ಸಹಿತ ಜಗತ್ತಿನ ನಿವೃತ್ತಿಯ ಇಚ್ಛೆಯು ಯಾರಿಗೆ ಆಗುವುದಿಲ್ಲ. ಇದು ಪೂರ್ವಪಕ್ಷಿ ಶಾಂತಾದ ಉತ್ತೇಜಕವಿರುವುದು. ಇದರ ಸಮಾಧಾನವನ್ನು ಮುಂದೆ ಹೇಳ್ತಾರೆ. ಯಾವ ವಸ್ತುವಿನ ಅನುಭವ ಅಂದರೆ ಜ್ಞಾನವಾಗಿರುವುದು, ಆ ವಸ್ತುವಿನ ಪ್ರಾಪ್ತಿಯ ಇಚ್ಛೆಯೂ ಆಗುವುದು. ಯಾವ ವಸ್ತುವಿನ ಜ್ಞಾನವಾಗಿರುವುದಿಲ್ಲವೋ ಅದರ ಪ್ರಾಪ್ತಿಯ ಇಚ್ಛೆಯೂ ಕೂಡ ಆಗುವುದಿಲ್ಲ. ಹೇಗೆಂದರೆ ಅನ್ಯ ದೇಶದಲ್ಲಿ ಅನಂತ ಪದಾರ್ಥಗಳ ಅಜ್ಞಾತ ಇರುತ್ತವೆ, ಅವುಗಳ ಪ್ರಾಪ್ತಿಯ ಇಚ್ಛೆಯು ಯಾರಿಗೂ ಆಗುವುದಿಲ್ಲ. ಅದರಂತೆ ಅಧಿಕಾರಿ ಪುರುಷನಿಗೆ ಬ್ರಹ್ಮಜ್ಞಾನ ಇರುವುದಿಲ್ಲ. ಯಾರಿಗೆ ಬ್ರಹ್ಮಜ್ಞಾನ ಇರುವುದೋ ಅವನು ಅಧಿಕಾರಿಯಲ್ಲ ಎಂದು ಮುಕ್ತನಿರುವನು. ಅಂತವರಿಗೆ ಬ್ರಹ್ಮ ಪ್ರಾಪ್ತಿ ಇಚ್ಛೆಯು ಸಂಭವಿಸುವುದಿಲ್ಲ. ಆದ್ದರಿಂದ ವೇದಾಂತ ಶ್ರವಣಕ್ಕಿಂತ ಪೂರ್ವದಲ್ಲಿ ಅಜ್ಞಾತವಾಗಿದ್ದ ಯಾವ ಬ್ರಹ್ಮವಿರುವುದೋ ಅದರ ಪ್ರಾಪ್ತಿಯ ಇಚ್ಛೆಯು ಸಂಭವಿಸುವುದಿಲ್ಲ. ಈ ರೀತಿಯಿಂದ ಅಜ್ಞಾನ ಸಹಿತ ಜಗತ್ತಿನ ನಿವೃತ್ತಿ ಮತ್ತು ಬ್ರಹ್ಮದ ಪ್ರಾಪ್ತಿ ರೂಪ ಯಾವ ಮೋಕ್ಷ ಉಂಟು ಅದರ ಇಚ್ಛೆಯು ಯಾರಿಗೂ ಆಗುವುದಿಲ್ಲ. ಆದ್ದರಿಂದ ಮೋಕ್ಷವು ಯಾರೂ ಇರುವುದಿಲ್ಲ.
ಶಿವ ಹರ ಹರ ಮಹಾದೇವ ಎಲ್ಲರೂ ಶರಣ ಶರಣಾರ್ಥಿ. ಯಾವ ತಾರೀಕು ಹೇಳ್ತಾರೆ? 19 ನಿಮಗೆ ಬೇರೆ ಕೊಟ್ಟಿದ್ದಾರೆ 16 ಕೊಟ್ಟ ನಮಗ. ಮತ್ತೆ 19 ತಾರೀಕು ಕಳಿಸಿದ್ರೆ ನಾವೇ 3 ತಾರೀಕು ಕೊಟ್ಟು ನೋಡಮ್ಮ. 16 ಕಳಿಸಿಲ್ರಿ ಅಂದ್ರೆ ಈಗ ನಾನು ಓದ್ ನಾವು ಕಟ್ಟಿದ ತೆಗೆದಾಗ 19-12-23 ಕಳಿಸಿದ್ವಿ ನಾವು. ಈ ತಾರೀಕು ಒಂದು ಕೊಟ್ಟಿವಿ. ಆಮೇಲೆ 2-13 ವಿಷಯಾಂಕ 70 ಪ್ರಯೋಜನ ಮಾಡಿಲ್ಲ. ಇದನ್ನ ಒಂದು ಕಳಿಸಿದೆ. ಇದನ್ನ 29 ಏಪ್ರಿಲ್ 2024 ಕಳಿಸಿದ್ರೆ ನಾವು ಹಳ್ಳಿ ಕೇಳಿದಲ್ಲಿ ಕಳಿಸ್ತೇವಂತಂದ್ರೆ ನನಗೆ ಇದನ್ನ ಹೊಳೆ ಕಳಿಸ್ತೇವಂತಂದ್ರೆ 19 ತಾರೀಕಿಂದ ಕಳಿಸಿದೆ. ಇದನ್ನ ಚೇಂಜ್ ಮಾಡಿ ಕಳಿಸ್ಯಾರ ಅದನ್ನು ಅಂದ್ರೆ ನಿಮ್ಗೆ 2-1-24 ಕೊಟ್ಟಿದ್ದೆ ಅದನ್ನ 25-4-24 ಹೇಳಿರಿ. ಮತ್ತೆ 2-10-23 ಹೇಳಿರಿ. ಈಗ ನಿಮ್ಗೆ ಕೊಟ್ಟದ್ದ ಈಗ ಸದ ಕೊಟ್ಟದನ್ನ 16-1-24 ಕೊಟ್ಟಿದ್ದೆ ನಾನು. 16-24 ಮತ್ತೊಂದು ನಾಳೆ ಮಾಡ್ತಾ ಬಿಡ್ತಾರೆ. ಈಗ ಯಾವ ಮಾಡಿದೆ? 19 ಯಾವ್ದಿದೆ? ಇದು 19-12 ಇದೆ. ಈಗ 16 ಒಂದಲ್ರಿ? ಹಾ ರೀ 16-1-24 ಇದುವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಮಲ್ಲಪ್ಪ ಹುಲ್ಲೂರು ಗುರುಗಳು 19-12-24 ಗುರುಗಳ ಬೋಧನೆಯನ್ನ ನಮಗೆ ಮತ್ತೊಮ್ಮೆ ನೆನಪು ಮಾಡಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಮತ್ತೆ ಯಾರಾದ್ರೂ ಮಾಡ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಕಲ್ಯಾಣ ಕೇಳಿದ್ರೆ ನೀವು ವಿವೇಕ ಚಿಂತಾಮಣಿ ಹೇಳ್ತೀರಿ? ಪ್ರಕಾಶ್ ಕವಿ ಶುದ್ಧ ಬ್ರಹ್ಮಣ್ಯ ಸದ್ಗುರುಗಳಾದ ಶ್ರೀ ಪ್ರಕಾಶ್ ಕವಿ ಗುರುಗಳಿಂದ ಈಗ ಮೆಲುಕು ಕಾರ್ಯಕ್ರಮವನ್ನ ಆಲಿಸೋಣ. ಧ್ವನಿ ಬರ್ತಾ ಇಲ್ಲ ಗುರುಗಳೇ. ಏನು ಹೇಳ್ತಾ ಇಲ್ಲ. ಕಂಬಿ ಗುರುಗಳೇ ಧ್ವನಿ ಬರ್ತಾ ಇಲ್ಲ.